ಗೈಸ್ ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಈಗ ಟೈಮ್ ಬಂದುಬಿಟ್ಟು ಬೆಳಗಿನ ಜಾವ 6 ಗಂಟೆ ಆಗೈತೆ. ಸೊ ನಾನೀಗ ಡ್ಯೂಟಿನ ಶುರು ಮಾಡ್ತಾ ಇದ್ದೀನಿ. ಯಾವ್ದು ಅಪ್ಲಿಕೇಶನ್ ಅಂತಂದರೆ ರ್ಯಾಪಿಡೋ. ಸೊ ಬೆಳಗ್ಗೆ ಒಂಚೂರು ಡ್ಯೂಟಿಗಳು ಬೀಳ್ತವೆ ಅಂತ ನೋಡಬೇಕು. ಸೊ ಫ್ರೆಶ್ ಅಪ್ ಆಗಿ ಡ್ಯೂಟಿ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿದ್ರೆ ನಮ್ಮ ಲಕ್ಕಿ ಬಿಡ್ತಾನೆ ಇಲ್ಲ, ಬೊಗಳ್ತಾ ಇದೆಲ್ಲ, ಕೆಲ್ಸಕ್ಕೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಟೈಮ್ ಬೇರೆ ಆಗ್ತಾ ಇದೆ, ಅದು ಡ್ಯೂಟಿ ಬರ್ತಾ ಇದೆ, ಆದರೆ ಇವಳು ಬೇರೆ ಬೊಗಳ್ತಾ ಇದ್ದಾಳೆ. ಸೊ ಬೆಳಗಿನ ಜಾವ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈಗ ನಾನು ಹೊರಡ್ತಾ ಇದ್ದೀನಿ. ಸೊ ಬನ್ನಿ, ಯಾವುದಾದ್ರು ಡ್ಯೂಟಿ ಸಿಕ್ಕಿದ್ರೆ ಸಿಗ್ತೀನಿ ನಿಮಗೆ. ಅದೇ ನಾನೇ ಬರೋನೋ ಗೊತ್ತಿಲ್ಲ ಗುರು ನನಗೆ. ಕರೆಕ್ಟಾಗಿ ನಾನು ಯಾವತ್ತು ಬೆಳಗ್ಗೆ ಬೇಗ ಎದ್ದು ಬಂದು ಡ್ಯೂಟಿ ಮಾಡಬೇಕು ಅಂತ ಬರ್ತೀನೋ ಅವತ್ತು ನನಗೆ ಡ್ಯೂಟಿಗಳೇ ಸಿಗೋಲ್ಲ. ಇವತ್ತು 5:30ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು 6 ಗಂಟೆ ಹತ್ತತ್ರ ನಾನು ಡ್ಯೂಟಿ ಶುರು ಮಾಡಿದ್ದು. ಈಗ ನೋಡಿದ್ರೆ ಟೈಮ್ 7 ಗಂಟೆ, 1 ಅವರ್ ಆಯಿತು, ಯಾವುದೂ ಡ್ಯೂಟಿ ಬರ್ತಾಯಿಲ್ಲ. ಹಂಗಂತ ಯಾವುದೂ ಡ್ಯೂಟಿನೇ ಬರ್ತಾಯಿಲ್ಲ ಅಂತೇನಿಲ್ಲ, ಚಿಕ್ಕ ಪುಟ್ಟ ಬರ್ತಾಯಿದೆ. ನನಗೆ ಚಿಕ್ಕ ಪುಟ್ಟ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂತಂದರೆ ಇವಾಗ ಬೆಳಗಿನ ಜಾವ ಚೂರು ಲಾಂಗ್ ಆರ್ಡ್ರನ್ನ ಮಾಡಿದ್ರೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಟ್ರಾಫಿಕ್ ಇರಲ್ಲ. ಅದಕ್ಕೆ ಒಂದು 150 ಮೇಲೆ, ಒಂದು 200 ರೂಪಾಯಿ ಮೇಲೆ ಯಾವುದಾದ್ರೂ ಆರ್ಡ್ರ್ ಬರ್ತದೆ ಅಂತ ನೋಡ್ತಾ ಇದ್ದೀನಿ. ಒಂದು ಆರ್ಡ್ರು ಬರ್ತಾಯಿಲ್ಲ. ಸೊ ನಾನು ಯಾವತ್ತು ಬೇಗ ಬರ್ತೀನಿ, ಮೋಟಿವೇಶನಿಂದ ಬರ್ತೀನಿ, ಇವತ್ತು ಅಷ್ಟು ಮಾಡಬೇಕು ಇಷ್ಟು ಮಾಡಬೇಕಂತ ಮೋಟಿವಿಂದ ಬರ್ತೀನಿ. ಅವತ್ತೇ ಈ ಥರ ದಬ ಕಲ್ತದೆ. ಸೊ ನಾರ್ಮಲ್ ಟೈಮಲ್ಲಿ ಇವತ್ತು ಅರ್ನಿಂಗ್ಸೇ ಆಗಲ್ಲ ಬಿಡು ಅಂತ ಬಂದಾಗ ಒಳ್ಳೊಳ್ಳೆ ಆರ್ಡ್ರ್ಗಳು ಸಿಗ್ತದೆ. ಅದು ಏನು ಹಣೆ ಬರೋ ಅಂತಲೇ ಗೊತ್ತಾಗ್ತಾಯಿಲ್ಲ. ಇವತ್ತು ಬೆಳಗ್ಗೆ ಅಷ್ಟು ಬೇಗ ಎದ್ದು ಬಂದಿದ್ದೀನಿ. ಇನ್ಮೇಲೆ ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂತಿದ್ದೆ. ಬೆಳಗ್ಗೆ ಫಸ್ಟ್ ಡೇನೇ ಈ ಥರ ಆಗ್ತಿದೆ. ಸೊ ಅವಾಗ ಏನಾಗುತ್ತೆ, ಡಿಮೋಟಿವ್ ಆಗಿಬಿಡ್ತೀನಿ ಖಂಡಿತ. ಬಟ್ ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ಯಾವುದಾದ್ರೂ ಲಾಂಗ್ ಆರ್ಡ್ರ್ ಬಂದರೆ ಎತ್ಕೊತೀನಿ, ಇಲ್ಲಾಂದರೆ ಶಾರ್ಟ್ ಆರ್ಡ್ರ್ ಎತ್ಕೊಂಡು ಮಾಡ್ತಾಯಿರ್ತೀನಿ. ಅಲ್ಲ, ನೀವೆಲ್ಲಿದ್ದೀರಿ ಹೇಳಿ ಅಣ್ಣ, ನಿಮ್ಮ ಲೊಕೇಶನ್ ಹತ್ರ ನಾನಿದ್ದೀನಿ. ಅಲ್ಲಿದ್ದೀರಾ? ನಾನೇ. ನಿಮ್ಮ ಲೊಕೇಶನ್ ಆ ಕಡೆ ತೋರಿಸ್ತದೆ. ಕಸ್ಟಮರ್ ಹಾಕಿರೋದ್ರೆ ರಾಂಗ್ ಲೊಕೇಶನು, ಮತ್ತು ಅದರಲ್ಲೂ ಬೇರೆ ಎಕ್ಸಾಕ್ಟ್ ಲೊಕೇಶನ್ ಅಂತಾರೆ. ತುಂಬ ಹೊತ್ತಾದ್ಮೇಲೆ ಒಂದು ಆರ್ಡ್ರ್ ಬಂದೈತೆ. OTP ಅಣ್ಣ. ಇಪ್ಪತ್ತೊಂದು ಕಿಲೋಮೀಟ್ರ್ ಇದೆ. ಹೋಗೋಣ ಅಣ್ಣ. ಎಷ್ಟು ತೋರಿಸ್ತಾನೆ ಅಮೌಂಟ್ ನಿಮಗೆ? ಹೆಲ್ಮೆಟ್ ಹಾಕೊಂಬಿಡಿ ಅಣ್ಣ. ಓಹೋ ಅಕ್ಕ, ಬೆಳಗ್ಗೆ ನಾನೇ ಸಿಕ್ಕಿದ್ನಾ? ಸೊ ಗೈಸ್, ಫೈನಲಾಗಿ ಒಂದು 174 ರೂಪೀಸ್ ಒಂದು ಆರ್ಡ್ರ್ ಬಂದೈತೆ. ಸೊ ಆ ರೈಡ್ನ ಎತ್ಕೊಂಡಿದ್ದೀನಿ. ಎಲ್ಲಿಗೆ ಅಂತಂದರೆ ನಿಯರ್ ಬೈ ಮಾದೇವಪುರ ಕಡೆಗೆ. 21 ಕಿಲೋಮೀಟ್ರಿಗೆ 174 ರೂಪಾಯಿ ಕೊಟ್ಟಿದ್ದಾನೆ. ಸೊ ಇಷ್ಟೊತ್ತು ವೆಯ್ಟ್ ಮಾಡಿದೆ, ತುಂಬ ಹೊತ್ತಿಂದ ಅಲ್ವಾ, ಒಂದು ಆರ್ಡ್ರ್ ಬಂದಿಲ್ಲ. ಸೊ ಇನ್ನೂ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಡಿಮೋಟಿವ್ ಆಗಿಬಿಟ್ಟು ಪಕ್ಕ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆ ಕಡೆಗೆ ಹೋಗ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ಸಿಕ್ಕಿದ್ದು ಯಾವುದೋ ಎತ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ. 21 ಕಿಲೋಮೀಟ್ರಿಗೆ 174 ರೂಪಾಯಿ ಕೊಡ್ತಾಯಿದ್ದಾನೆ ರ್ಯಾಪಿಡೋದವನು. ಐ ಡೋಂಟ್ ನೋ, ನನಗಂತೂ ಗೊತ್ತಾಗ್ತಾಯಿಲ್ಲ ಯಾಕೆ ಹೆಂಗೆ ಏನಕ್ಕೆ ಇಷ್ಟೊಂದು ಕಮ್ಮಿ ಕೊಡ್ತಾವನೆ ಅಂತ. ಯಾಕಂದರೆ ನಾನು ತುಂಬ ದಿವಸ ಆದಮೇಲೆ ರ್ಯಾಪಿಡೋದಲ್ಲಿ ಡ್ಯೂಟಿ ಮಾಡ್ತಾ ಇರೋದು. ಸೊ ನೋಡೋಣ, ಡ್ರಾಪ್ ಲೊಕೇಶನ್ ಹತ್ರ ಹೋದ್ಮೇಲೆ ಇದ್ರ ಬಗ್ಗೆ ಹಣೆ ಬರ ಏನು ಅಂತ ಗೊತ್ತಾಗುತ್ತೆ. ಬಟ್ 21 ಕಿಲೋಮೀಟ್ರಿಗೆ 174 ರೂಪಾಯಿ ಅಂದರೆ ಅವಾಗ ಎಷ್ಟಾಯಿತು ಒಂದು ಕಿಲೋಮೀಟ್ರಿಗೆ? ಸೊ ಅಂದರೆ ಅವನು ಕಮಿಷನ್ ಕಟ್ ಮಾಡ್ಕೊಂಡು ನಮಗೆ ಕೊಡ್ತಿದ್ದಾನ ಅಥವಾ ಬೇರೆ ಏನು ಅಂತ ನನಗೂ ಗೊತ್ತಾಗ್ತಿಲ್ಲ. ಬಟ್ ಎಂಡ್ ಆಫ್ ದ ಡೇ ಡ್ರಾಪ್ ಹತ್ರ ಹೋಗೋಣ ಬನ್ನಿ. ಸೊ ಇನ್ನೊಂದೇನಂತಂದರೆ, ತುಂಬ ಜನ ಯಾರಾದರೂ ಹೊಸದಾಗಿ ನಮ್ಮ ವೀಡಿಯೋಸ್ನ ನೋಡ್ತಿದ್ರೆ ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು, ತುಂಬ ಜನ ಹುಡುಗರುಗಳು ಬೆಳಗ್ಗೆ ಡ್ಯೂಟಿ ಮಾಡೋಣ ಅಂತ ಬಂದಿರ್ತೀರ, ಈಗ ನಂತರನೇ ಮೋಟಿವಲ್ಲಿ ಬಂದಿರ್ತೀರ. ಅದಾದಮೇಲೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಆರ್ಡ್ರ್ ಬಂದಿಲ್ಲ ಅಂತಂದರೆ ಕಾಮನಾಗಿ ಮನೆಗೆ ಹೋಗ್ಬಿಡ್ತೀವಿ. ನೀವೇ ಅಲ್ಲ, ನಾನೂ ಅಷ್ಟೇ. ಬಟ್ ಯಾವಾಗ ಜವಾಬ್ದಾರಿಗಳು ಮೈ ಮೇಲೆ ಇರ್ತದೋ ಅವಾಗ 2 ಅವರ್ ಅಲ್ಲ 3 ಅವರ್ ಆರ್ಡ್ರ್ ಬಂದಿಲ್ಲ ಅಂದರೂ ಕೂಡ ನಾವು ವೆಯ್ಟ್ ಮಾಡಿ ತಗೊಂಡು ಹೋಗ್ತೀವಿ. ಸೊ ನಾನು ಒಂದೇ ಹೇಳೋದು ನಿಮಗೆ, ಸರ್ಚ್ ಕೊಡಬೇಕು ಬೆಳಗಿನ ಜಾವ ಡ್ಯೂಟಿಗೆ. ಬಟ್ ಆದರೆ ಸರ್ಜು ಕೊಡಲಿಲ್ಲ, ಈ ಕಡೆ ಅಮೌಂಟು ಕಮ್ಮಿ ಕೊಡ್ತಿದ್ದಾನೆ. ಐ ಡೋಂಟ್ ನೋ ವೈ. ಡ್ರಾಪ್ ಹತ್ರಕ್ಕೆ ಹೋದರೆ ಗೊತ್ತಾಗ್ಬೋದು ಏನಕ್ಕೆ ಎತ್ತ ಅಂತ. ಬನ್ನಿ, ಡ್ರಾಪ್ ಹತ್ರಕ್ಕೆ ಹೋಗಿ ತೋರಿಸ್ಕೊಡ್ತೀನಿ ನಿಮಗೆ. $174 ಡೈಲಿ ರ್ಯಾಪಿಡನ್ನ ಬರೋದು? ಡೈಲಿ ರ್ಯಾಪಿಡದಲ್ಲೇ ಬರೋದಾ? ಹೌದಾ? ಅಲ್ಲ, ಇಷ್ಟೇ ಅಮೌಂಟ್ ತೋರಿಸ್ತಾನೆ, ಬೇರೆ ಅಮೌಂಟ್ ತೋರಿಸ್ತಾನ ಅಂತ? ಇಷ್ಟೇ ಅಮೌಂಟ್ ತೋರಿಸ್ತಾರೆ ಡೈಲಿ ಅಂತ?
ಒಂದು ರೇಟ್ ತೋರಿಸುತ್ತೆ. ಓಕೆ, ಅಲ್ಲ 21 ಕಿಲೋಮೀಟ್ರ್ ಬಂದಿದ್ದೀನಿ, ಬರೀ 174 ಕೊಟ್ಟ, ಅದಕ್ಕೆ ಕೇಳಿದೆ. ಓಕೆ, ಬರೋದು. ಥ್ಯಾಂಕ್ಸ್ ಅಣ್ಣ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಸೊ ಗೈಸ್, ಫೈನಲಿ ಫಸ್ಟ್ನೇ ಡ್ಯೂಟಿನ ಕರ್ಕೊಬಂದು ಡ್ರಾಪ್ ಮಾಡಿದೆ. 174 ರುಪೀಸು 24 ಕಿಲೋಮೀಟ್ರಿಗೆ ಕೊಟ್ಟವನೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಕಮ್ಮಿ ಕೊಟ್ಟಿದ್ದಾನೆ. ಯಾಕಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. 174 ರುಪೀಸ್ ಅಂದರೆ 21 ಕಿಲೋಮೀಟ್ರಿಗೆ 174 ರುಪೀಸು. ಸೊ ಅದರಲ್ಲಿ ಏನಾದರೂ ಕಮಿಷನ್ ಕಟ್ಟಾಗಿದೆಯಾ? ಇಲ್ಲ, ಕಮಿಷನ್ ಏನೂ ಕಟ್ಟಾಗಲಿಲ್ಲ. ಲಾಸ್ಟ್ ಆರ್ಡರ್ ಅರ್ನಿಂಗ್ಸು. ಬಟ್ ಕಮಿಷನ್ನು ಕಸ್ಟಮರ್ ಎಕ್ಸ್ಟ್ರಾ 10 ರುಪೀಸ್ ಮೈನಸ್ 184 ರುಪೀಸಲ್ಲಿ 174. ಓಕೆ, 184 ಕಸ್ಟಮರ್ ಎಕ್ಸ್ಟ್ರಾ, ಅದೇನೋ 10 ರುಪೀಸ್ ಮೈನಸ್ ಆಗೈತೆ. ಏನಕ್ಕೆ ಮೈನಸ್ ಆಗಿದೆ 10 ರುಪೀಸ್ ಗೊತ್ತಿಲ್ಲ. ಬಟ್ 21 ಕಿಲೋಮೀಟ್ರ್ ನಾನು ಬಂದಿರೋದು. 21 ಕಿಲೋಮೀಟ್ರಿಗೆ ನನಗೆ ಇದೇನು ಇವಾಗ ಅಮೌಂಟ್ ಕೊಟ್ಟಿದ್ದಾನೆ, ಇದು ತುಂಬ ಅಂದರೆ ತುಂಬ ಕಮ್ಮಿ. ಅದೇನಕ್ಕೆ ಅಷ್ಟು ಕೊಟ್ಟಿದ್ದಾನೆ ಏನೋ ನನಗೇನು ಒಂದು ಅರ್ಥ ಆಗ್ತಾಯಿಲ್ಲ. ರೇಟ್ ಕಾರ್ಡ್ ನೋಡೋಣ. 15 ಕಿಲೋಮೀಟ್ರ್ ಎಕ್ಸ್ಟ್ರಾ ಅಂದರೆ ಇಲ್ಲಿ ನೋಡಿ, 0 to 1 ಇದ್ದರೆ 15 ರೂಪಾಯಿ, 1 to 3 ಕಿಲೋಮೀಟ್ರಿಗೆ 18 ರೂಪಾಯಿ. ಅದರ ಜೊತೆಗೆ 15 ಕಿಲೋಮೀಟ್ರ್ ಮೇಲೆ ಇದ್ದರೆ 15ರಿಂದ 100 ಕಿಲೋಮೀಟ್ರ್ ಮೇಲೆ ಇದ್ದರೆ ಪರ್ ಕಿಲೋಮೀಟ್ರಿಗೆ 10 ರೂಪಾಯಿ. ಓಕೆನಾ? ಇವ್ರು ತೋರಿಸ್ತಾರೋ ಲೆಕ್ಕಾಚಾರಕ್ಕೆ ಹೋಗೋಣ. ಪರ್ ಕಿಲೋಮೀಟ್ರಿಗೆ 10 ರೂಪಾಯಿ ಅಂತಂದರೆ 21 ಕಿಲೋಮೀಟ್ರ್ ನಾನು ಬಂದಿರೋದು. 21ಗೆ 210 ರೂಪಾಯಿ ಆಗಬೇಕು. ಬಟ್ ಆದರೆ ನನಗೆ ಕೊಟ್ಟಿರೋದು 178 ರುಪೀಸು. ಸೊ ಇದು ಯಾಕೆ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ಆ್ಯಂಡ್ ಇದಕ್ಕೇನಾದರೂ ಕಂಡೀಷನ್ಸ್ ಇದೆಯಾ? ಏನೂ ಕಂಡೀಷನ್ಸ್ ಇಲ್ಲ. ಓಕೆನಾ? ಓಕೆ, ಇದು ಪಾರ್ಸಲ್ದು ಬೈಕ್ ಬೂಸ್ಟು, ಸ್ಕೂಟಿ ಡೈರೆಕ್ಟರು. ಬೈಕ್ ಬೂಸ್ಟ್ ನೋಡೋದಾದರೆ ಸೇಮು, ಅದಕ್ಕೆ ಪರ್ ಕಿಲೋಮೀಟ್ರಿಗೆ 10 ರೂಪಾಯಿ. 0 ಪರ್ ಕಿಲೋಮೀಟ್ರಿಗೆ 10 ರೂಪಾಯಿ. ಸೊ ಯಾವುದೇ ನೋಡಿದ್ರೂ ಪರ್ ಕಿಲೋಮೀಟ್ರಿಗೆ 10 ರೂಪಾಯಿ ಲೆಕ್ಕಾಚಾರನೇ ಇರೋದು. ಬಟ್ ಆದರೆ ಯಾಕಂತ ಗೊತ್ತಿಲ್ಲ, ರ್ಯಾಪಿಡೋದವನು ಇವತ್ತು ನನಗೆ ಫಸ್ಟ್ನೇ ರೈಡೇ ನಾಮ ಮಾಡ್ದೆ. ಫಸ್ಟ್ನೇ ರೈಡೇ ಸ್ಕ್ಯಾಮ್ ಮಾಡಾಕ್ಬಿಟ್ಟ, ಮೋಸ ಮಾಡ್ಬಿಟ್ಟ. ಅದು ಏನಕ್ಕೆ ಅಂತ ನನಗಂತೂ ಅರ್ಥನೇ ಆಗ್ತಾಯಿಲ್ಲ. ನಾನು ಆ್ಯಕ್ಚುಲಿ ಎತ್ಕೊಂಡ್ಬಿಟ್ಟೆ ನಾನು. ಅಂದರೆ ಈಗ ನೋಡಿ, 1 ಅವರ್ 1.5 ಅವರ್ ವೆಯ್ಟ್ ಮಾಡಿದ್ಮೇಲೆ ಯಾವುದೋ ಒಂದು ಲಾಂಗ್ ಆರ್ಡ್ರ್ ಬಂತು ಅನ್ನೋ ಒಂದು ಖುಷಿಗೆ ಎತ್ಕೊಂಡ್ಬಿಟ್ಟೆ ನಾನು ಡ್ಯೂಟಿನ. ಓಕೆನಾ? ಸೊ ಇಲ್ಲಿ ನೋಡಿದ್ರೆ ಫಸ್ಟ್ನೇ ಆರ್ಡ್ರೆ ನನಗೆ ರ್ಯಾಪಿಡೋದವನು 3 ನಾಮ ಹಾಕ್ಬಿಟ್ಟ. ನನಗೆ ಅರ್ಥನೇ ಆಗಲಿಲ್ಲ. ಈಗ ಅವನ್ನ ಹೇಳೋ ಲೆಕ್ಕಾಚಾರಕ್ಕೆ ನೋಡೋದಾದರೆ ನೋಡಿ, ಇಲ್ಲೇ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಸರ್ವಿಸ್ ಮ್ಯಾನೇಜರ್ಗೆ ಹೋದರೆ ಅರ್ನಿಂಗ್ಸ್ಗೆ ಹೋಗೋಣ. ಇಲ್ಲಿ ರೇಟ್ ಕಾರ್ಡ್ ಅಂತ ಇರ್ತದೆ. ಸೊ ರೇಟ್ ಕಾರ್ಡಲ್ಲಿ ನೋಡಿ, ಇದು ಪಾರ್ಸಲ್ ಡೆಲಿವರಿ. ಓಕೆ, ಈ ಕಡೆ ಬರೋದಾದರೆ ಬೈಕ್ ಬೂಸ್ಟು, ಸ್ಕೂಟಿ ಡೈರೆಕ್ಟು. ಸೊ ಇದೆಲ್ಲ ಬಂದು ಬೈಕ್ ಟ್ಯಾಕ್ಸ್. ಇದು ಇಲ್ಲಿ ನೋಡಿ, 0 to 100 ಕಿಲೋಮೀಟ್ರಿಗೆ ಪರ್ ಕಿಲೋಮೀಟ್ರಿಗೆ 10 ರುಪೀಸ್ ಅಂತಿದೆ. ಬೇಸ್ ಪೇ ಬಂದು 15 ರೂಪಾಯಿ ಇರೋದು. ವೆಯ್ಟ್ ಟೈಮು ಓಕೆ, ವೆಯ್ಟಿಂಗ್ ಚಾರ್ಜ್ ಇದೆಲ್ಲ ಬೇಕಾಗಿಲ್ಲ ನನಗೆ. ಬಟ್ ನನಗೆ ಇವಾಗ ಇಂಪಾರ್ಟೆಂಟ್ ನೋಡಿ, 0 to 100 ಕಿಲೋಮೀಟರ್ಸ್ಗೆ ಪರ್ ಕಿಲೋಮೀಟ್ರಿಗೆ 10 ರೂಪಾಯಿ ಅಂತಿರೋದು. ನಾನಿಲ್ಲಿ ಟ್ರಾವೆಲ್ ಮಾಡಿರೋದು ಅದನ್ನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಇಲ್ಲಿ ನೋಡಿ, 21 ಕಿಲೋಮೀಟ್ರು .17 ಇಲ್ಲೇ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಓಕೆನಾ? 21 ಕಿಲೋಮೀಟ್ರು. ಸೊ 21 ಕಿಲೋಮೀಟ್ರಿಗೆ ಪರ್ ಕಿಲೋಮೀಟ್ರ್ 10 ರೂಪಾಯಿ ಅಂತ ಹಾಕೊಂಡ್ರೆ 210 ರೂಪಾಯಿ ಕೊಡಬೇಕು. ಬಟ್ ಆದರೆ ನನಗೆ ಕೊಟ್ಟಿರೋದು 174 ರೂಪಾಯಿ. ಯಾಕೆ ಅಂತ ನನಗೆ ಅದೇ ಗೊತ್ತಾಗ್ತಾಯಿಲ್ಲ. ಇನ್ನು 20 ರೂಪಾಯಿ ಟೈಮ್ ಫೀಸ್ ರಿಸೀವ್ಡ್ ಅಂತ ಬರ್ತಾಯಿದೆ. ಅದೇನಂತ ನನಗೊಂದು ಗೊತ್ತಾಗ್ತಾಯಿಲ್ಲ. ಇಲ್ಲಿ ನೋಡಿ, ಓಕೆ ಇಲ್ಲಿ ನೋಡಿ, ಇವಾಗ ಇಲ್ಲಿ 7 ರೂಪಾಯಿ ಮಾಡಿಬಿಟ್ಟ. ಏನಿದು? ಯಾಕಪ್ಪ 7 ರೂಪಾಯಿ ಮಾಡಿದ್ದು? 0 to 10 ಕಿಲೋಮೀಟ್ರಿಗೆ 7 ರೂಪಾಯಿ. ಯಾಕಿದು ಡಿಸ್ಟೆನ್ಸ್ ಫೀ 7 ರೂಪಾಯಿ ತೋರಿಸ್ತಾ ಇದ್ದಾನೆ? ಅಂದರೆ ಏನು ರೀಸನು ಅರ್ಥನೇ ಆಗ್ತಾಯಿಲ್ಲ. ಅವ್ರು ಆಡಿದ್ದೇ ಆಟ ಅನ್ನೋ ಥರ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ವ್ಯೂ ರೇಟ್ ಕಾರ್ಡಲ್ಲಿ ಇಲ್ಲಿ ಬಂದುಬಿಟ್ಟು 10 ರೂಪಾಯಿಗೆ ತೋರಿಸ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ 7 ರೂಪಾಯಿ ತೋರಿಸ್ತಾ ಇದ್ದಾನೆ. ಸೊ ಆ ಲೆಕ್ಕಾಚಾರಕ್ಕೆ 7 ರೂಪಾಯಿ ಅಂತಂದರೆ ಎಷ್ಟಾಯಿತು? 147 ರುಪೀಸ್ ಆಯಿತು. 7 ರೂಪಾಯಿ ಇಂಟು 147 ರುಪೀಸ್. ಯಾಕೆ ಎಕ್ಸ್ಟ್ರಾ ಕೊಟ್ಟ ಮತ್ತು 174 ರುಪೀಸು? ಒಟ್ನಲ್ಲಿ ನಮ್ಮನ್ನು ಚೂತಿಯ ಮಾಡಾಕ್ಬಿಟ್ಟ ಫಸ್ಟ್ನೇ ರೈಡೇ. ಸೊ ಫಸ್ಟ್ನೇ ರೈಡೇ ನಾನು ಚೂತಿ ಹಾಕ್ಬಿಟ್ಟೆ. ಇದು ನನಗಂತೂ ಅದೇನಂತ ಅರ್ಥನೇ ಆಗ್ತಾಯಿಲ್ಲ ನನಗೆ. ಏನಿದು ಅಂತ ರೇಟ್ ಕಾರ್ಡಲ್ಲಿ ಒಂದಿದೆ, ಇವ್ನು ಕೊಟ್ಟಿರೋದು ಒಂದೈತೆ, ಆಮೇಲೆ ಆರ್ಡರ್ ರೇಟ್ ಕಾರ್ಡಲ್ಲಿ ಒಂದೈತೆ. ಕರ್ಮ, ಇವತ್ತು ಫಸ್ಟ್ನೇ ರೈಡೇ ಚೂತಿ ಹಾಕ್ಬಿಟ್ಟೆ. ಏನೂ ಮಾಡೋಕ್ಕಾಗಲ್ಲ. ಸೊ ಅದೇನೇನು ಅಂತಾರಲ್ಲ, ಕಂಪ್ನಿಯವ್ರಿಗೆ ನಮ್ಮ ಇದನ್ನು ಇದು ಮಾಡಿರೋದ್ರಿಂದ ಅವ್ರು ಹೆಂಗೆ ಅಂದರೆ ಹಂಗೆ ಇದು ಮಾಡಬೇಕು. ಈಗ ಇದಕ್ಕೆ ಟಿಕೆಟ್ ರೇಸ್ ಮಾಡಿದ್ರು ಕೂಡ ಏನು ರೆಸ್ಪಾನ್ಸ್ ಮಾಡಲ್ಲ. ಸೊ ನೋಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಆದರೆ ಟಿಕೆಟ್ ರೇಸ್ ಮಾಡ್ತೀನಿ. ಇನ್ ಕೇಸ್ ನೋಡೋಣ ಇದ್ರ ಹಣೆ ಬರ ಏನು ಅಂತ ತಿಳ್ಕೊಳಕ್ಕಾದ್ರೂ. ಸೊ ಇವಾಗ ಬನ್ನಿ ಡ್ಯೂಟಿ ಮಾಡೋಣ ಗೈಸ್. ಈಗ 2ನೇ ಆರ್ಡ್ರ್ ಬಂದಿದೆ. ನೀವೇನಾ? ಗೋಕುಲ್
9985 ಕೂತ್ಕೊಳ್ಳಿ. ಹಾಂ ಹೋಗೋಣ. 9985 ರಾಂಗ್ ಇದೆ, ಒಂದ್ಸಲ ಚೆಕ್ ಮಾಡಿ. ಚೆಕ್ ಮಾಡಿ ಎಲ್ಲಿದೆ. ಡಬಲ್ 9985 1 ಸೆಕೆಂಡ್. ಎಸ್ ಡನ್. ಸೊ ಗೈಸ್ ಈಗ 3ನೇ ಆರ್ಡ್ರ್ ಬಂದಿದೆ. ಸೊ 3ನೇ ರೈಡ್ನ ಬುಕ್ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಫಸ್ಟ್ನೇ ರೈಡು ಆರ್ ಟಿ ನಗರಿಂದ ಬಂದಿದ್ದು ಮಾರತಳ್ಳಿ ಸೈಡು. ಇಂಡಿಕೇಟ್ರ್ ಹಾಕಲ್ಲ, ಆರನ್ ಮಾಡಲ್ಲ, ಬಂದ್ಬಿಡ್ತಾರೆ ಗುರು. ಸೊ ಫಸ್ಟ್ನೇ ರೈಡ್ ಬಂದುಬಿಟ್ಟು ಆರ್ ಟಿ ನಗರಿಂದ ಮಾದೇವಪುರ ಬ್ರೋಕ್ಫೀಲ್ಡ್ ಆ ಕಡೆಗೆ ಕರ್ಕೊಂಡೋದೆ, ಮಾರತಳ್ಳಿ ಸೈಡು. ಸೆಕೆಂಡ್ನೇ ರೈಡ್ ಬಂದುಬಿಟ್ಟು ಫೇಕ್ ಆರ್ಡ್ರ್ ಬಂತು. 3ನೇ ರೈಡ್ ಬಂದುಬಿಟ್ಟು ಯಲಹಂಕ ಕಡೆಗೆ ಬಿದ್ದಿದ್ದೆ. ಸೊ ಬನ್ನಿ ಹೋಗೋಣ. ಡ್ರಾಪ್ ಹತ್ರಕ್ಕೆ ಹೋಗ್ತಾಯಿದ್ದೀನಿ. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಹೋಗೋಣ. ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಫಸ್ಟ್ನೇ ಡ್ರಾಪ್ ಆದಮೇಲೆ ಈ ಫೇಕ್ ಆರ್ಡ್ರೆಲ್ಲ ಆದಮೇಲೆ ಟೈಮ್ ಒಂದು 1 ಅವರ್ ಅಲ್ಲೇ ವೇಸ್ಟ್ ಆಗೋಯ್ತು. ಏನೂ ಮಾಡೋಕ್ಕಾಗಲ್ಲ. ಬೆಳಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋಕ್ಕಂತೂ ಆಗಲ್ಲ. ಈಗ ಯಲಹಂಕಕ್ಕೆ ಬಿದ್ದಿದೆ, 220 ರೂಪಾಯಿ ಡ್ರಾಪು. ಸೊ ಬನ್ನಿ ಹೋಗೋಣ. ಸ್ಟ್ರೈಟಾ? If you don't, can I do online? Yes. No online because illa. 228. 1 second. Change my helmet. Thank you. Okay. ಸೊ ಗೈಸ್ ಫೈನಲಾಗಿ 2ನೇ ರೈಡ್ ಕಂಪ್ಲೀಟ್ ಆಯಿತು. 228 ಆಗಿತ್ತು. ಸೊ 230 ಕೊಟ್ಟಿದ್ದಾರೆ ಕಸ್ಟಮರು. ಎಂಡ್ ಮಾಡೋಣ. ಸೊ ಈ ರೈಡಿಗೆ ಎಷ್ಟು ಕೊಟ್ಟ ಅಂತ ಅಂದರೆ 228 ಅಲ್ವಾ. ಸೊ ಇದ್ರ ರೇಟ್ ಕಾರ್ಡ್ ನೋಡೋಣ. ಇದ್ರ ರೇಟ್ ಕಾರ್ಡ್ ಬಂದುಬಿಟ್ಟು 10 ರೂಪಾಯಿ ಕೊಟ್ಟಿದ್ದಾನೆ. ಯಾಕೆ ಏನಕ್ಕೆ ಏನು ಗೊತ್ತಿಲ್ವೇ, ಒಂದು ಅರ್ಥ ಆಗ್ತಿಲ್ಲ. ಆ ರೈಡ್ಗೆ 7 ರೂಪಾಯಿ ಅಂತೆ, ಈ ರೈಡ್ಗೆ 6 ರೂಪಾಯಿ ಅಂತೆ. ಸೊ ಇದ್ರ ಬಗ್ಗೆ ಒಂದು ನೆಕ್ಸ್ಟ್ ಯಾವಾಗಾದರೂ ವಿಡಿಯೋ ಅಪ್ಡೇಟ್ ಮಾಡೋಣ. ಸೊ ಈಗ ನಾನಿರೋದು ಬಂದು ಯಲಹಂಕ ನ್ಯೂ ಟೌನು. ನೋಡೋಣ ಗೈಸ್, ಬನ್ನಿ ಇಲ್ಲಿಂದ ಯಾವುದಾದ್ರೂ ಡ್ಯೂಟಿ ಸಿಗುತ್ತಾ ಇಲ್ವಾ ಅಂತ. ಸೊ ಗೈಸ್ ಟಿಫನ್ ಮಾಡ್ಕೊಂಡ್ಮೇಲೆ ಈಗೊಂದು ಆರ್ಡ್ರು ಬಂದೈತೆ ಶೇಷಾದ್ರಿಪುರಂಗೆ ಯಲಹಂಕ ಕಡೆಯಿಂದ. ನಿಮಿಷ ಮ್ಯಾಮ್ ರ್ಯಾಪಿಡ್ ಮ್ಯಾಮ್ ಪಿಕಪ್ ಹತ್ರ ಇದ್ದೀನಿ. ಆಯಿತಾ OTP ಮೇಡಮ್? 7657. ಕಾಲ್ ನೀವೇ ಮಾಡಿದ್ದೆವು ತೊಳೆ. ಶೇಷಾದ್ರಿಪುರಮ ಇದು ಬ್ಯಾಕ್ ಡ್ರಾಪ್ ಅಲ್ವಾ? ಇದು ಶೇಷಾದ್ರಿಪುರಂ ಬ್ಯಾಕ್ ಡ್ರಾಪ್. ಹಲೋ ಹಾಂ 145. ಹೋಗ್ತಾ ಇದ್ದೀನಿ ಚಾರ್ಜ್ ಹಾಕೋಣ ಅಂತ. ಆ್ಯಕ್ಚುಲಿ ಫ್ರೀಡಮ್ ಪಾರ್ಕ್ ಹತ್ರ ಹೋಗಿದ್ದೆ. ಫ್ರೀಡಮ್ ಪಾರ್ಕ್ ಹತ್ರ ಚಾರ್ಜಿಂಗ್ ವರ್ಕ್ ಆಗ್ತಿಲ್ವಂತೆ. ಅಂದರೆ ಇವತ್ತು ಒಂದು ದಿವಸಕ್ಕೇನೋ ಸ್ಟಾಪ್ ಮಾಡಿದ್ದಾರೆ ಅಂತೆ. ಏನಕ್ಕೆ ಅಂತ ಗೊತ್ತಿಲ್ಲ. ಹೋಗಿ ವಾಪಸ್ ಬಂದೆ. ಅಟ್ಲೀಸ್ಟ್ ಅಲ್ಲಿ ವೀಡಿಯೋ ಮಾಡ್ತೀನಿ ಅಂದ್ರೂ ವೀಡಿಯೋ ಮಾಡೋಕ್ಕೂ ಬೇಡ ಅಂದ್ಬಿಟ್ರು.
ಸೊ ಈಗ ಸಂಜಯ್ ನಗರ್ವರೆಗೂ ಖಾಲಿ ಬಂದಿದ್ದೀನಿ. ಆರ್ಡ್ರು ಕೂಡ ಸಿಗಲಿಲ್ಲ, ಅಂದರೆ ಚಾರ್ಜಿಂಗ್ ಕಮ್ಮಿ ಇರೋದ್ರಿಂದ ಕಸ್ಟಮರ್ನ ಹಾಕೊಂಡು ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಯಾವುದಾದ್ರೂ ಪಾರ್ಸಲ್ಗೆ ವೆಯ್ಟ್ ಮಾಡಿದೆ. ಪಾರ್ಸಲ್ ಆರ್ಡ್ರ್ ಯಾವುದೂ ಬಂದಿಲ್ಲ. ಸೊ ಫೈನಲಿ ಖಾಲಿಯಾಗೆ ಬಂದಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಿರ್ತೀರ, ಅಂದರೆ ಲೈಕ್ ಎಲೆಕ್ಟ್ರಿಕ್ ಗಾಡಿ ಅಲ್ವಾ, ನಿಮ್ಗೇನು ಬಿಡಿ, ಪೆಟ್ರೋಲು ಇರೋಲ್ಲ, ಖರ್ಚಿರಲ್ಲ, ಆರಾಮಾಗಿ ನೀವು ಡ್ಯೂಟಿ ಮಾಡ್ತೀರಾ, ಸೇವ್ ಮಾಡ್ಕೊತೀರ, ದುಡ್ದಿದ್ದಿಲ್ಲ, ಸೊ ನೀವು ಹಂಗೆ ಹಿಂಗೆ ಅಂತ ಹೇಳ್ತೀರಾ. ಈಗ ನಂದು ಬೆಳಗ್ಗೆಯಿಂದ ನಂದು ಆಗಿರೋದೇ ಕಮ್ಮಿ. ಸೊ ಓಕೆನಾ, ನೀವೇ ನೋಡಿದ್ರಿ, ಫಸ್ಟ್ನೇ ಆರ್ಡ್ರ್ ಒಂದು ಮಾಡಿದ್ರೆ ಸೆಕೆಂಡ್ ಆರ್ಡ್ರ್ ಒಂಚೂರು ಸ್ಕ್ಯಾಮ್ ಥರ ಆಯಿತು, ಅದೊಂಚೂರು ಪ್ರಾಬ್ಲಮ್ ಆಯಿತು. ಅದಾದಮೇಲೆ ಅಷ್ಟು ಆರ್ಡ್ರ್ಗಳಿಗೆ ಕಮ್ಮಿ ಮಾಡಿ ಇವಾಗ ನೋಡಿದ್ರೆ ಎಲ್ಲೋ ದೂರದಿಂದ ಖಾಲಿ ಬಂದಿದ್ದೀನಿ, ಯಾಕಂದರೆ ಚಾರ್ಜಿಂಗ್ ಪ್ರಾಬ್ಲಮ್ಮು. ಸೊ ಈ ಚಾರ್ಜಿಂಗ್ ಪ್ರಾಬ್ಲಮಿಂದನೇ ನಮ್ದು ಅರ್ಧ ಟೈಮ್ ವೇಸ್ಟ್ ಆಗುತ್ತೆ. ಹೌದು, ನಾವು ದುಡಿತೀವಿ, ಈಗ 1,200 ರುಪೀಸ್ ನಾವು ಏನಾದರೂ ದುಡಿದ್ರೆ ಅದರಲ್ಲಿ 1000 ರುಪೀಸ್ವರೆಗೂ ಅಂತೂ ಸೇವ್ ಆಗುತ್ತೆ, ಇಲ್ಲ ಅಂತ ನಾವು ಹೇಳಲ್ಲ. ಬಟ್ ಆದರೆ ನಮ್ಮದು ಟೈಮ್ ತುಂಬ ವೇಸ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅದೇ ಪೆಟ್ರೋಲ್ ಗಾಡಿ ಆಗಿದ್ದಿದ್ದೀರಿ, ಈಗ ನಂದು ಈಗ ಹತ್ತತ್ರ ನಂದು ಇವಾಗ ಒಂದು 3 hours 2 hours ಟೈಮ್ ವೇಸ್ಟ್ ಆಯಿತು. ಅದೇ ಟೈಮ್ನ ನೀವು ಪೆಟ್ರೋಲ್ ಗಾಡಿಯಲ್ಲಿ ಆಗಿದ್ದಿದ್ರೆ ಅದೇ ಟೈಮಲ್ಲಿ ಒಂದು ಇನ್ನೊಂದು 300-400 ಆರಾಮಾಗಿ ಮಾಡ್ಬೋದಿತ್ತು. 300 ಅಂತೂ ಮೋಸನೇ ಇಲ್ಲ. ಸೊ ಪೆಟ್ರೋಲ್ ಗಾಡಿಗೂ ಮತ್ತು ಎಲೆಕ್ಟ್ರಿಕ್ ಗಾಡಿಗೆ ಡಿಫ್ರೆನ್ಸ್ ಏನಂದರೆ ಇದೇನೆ. ಎಲೆಕ್ಟ್ರಿಕ್ ಗಾಡಿಯಲ್ಲಿ ನಿಮಗೆ ಟೈಮಿಂಗು ಇದು ಮಾಡೋಕ್ಕಾಗಲ್ಲ. ಆ್ಯಂಡ್ ಯಾವುದೇ ಆರ್ಡ್ರ್ ಬಂದರೂ ಅದನ್ನು ಎತ್ಕೊಳ್ಳೋಕ್ಕಾಗಲ್ಲ, ಯೋಚನೆ ಮಾಡಿ ಎತ್ಕೊಬೇಕು. ಪ್ರತಿ ಆರ್ಡ್ರೂ ಕೂಡ ಈ ಆರ್ಡ್ರ್ ಎತ್ಕೊಂಡ್ರೆ ಚಾರ್ಜಿಂಗ್ ಆಗುತ್ತಾ, ಈ ಆರ್ಡ್ರ್ ಎತ್ಕೊಂಡ್ಲೆ ಅಂದರೆ ಚಾರ್ಜಿಂಗ್ ಆಗಲ್ವಾ, ಅಂದರೆ ಒಂಥರ ಕಂಪೇರ್ ಮಾಡಿಕೊಂಡು ಯೋಚನೆ ಮಾಡಿ ತೀರಾ ಒಂಥರ ಅನಾಲಿಸ್ ಮಾಡಬೇಕು. ಇದು ಎತ್ಕೊಂಡ್ರೆ ವರ್ಕೌಟ್ ಆಗುತ್ತಾ, ಇದು ಎತ್ಕೊಂಡ್ರೆ ಅಂದರೆ ವರ್ಕೌಟ್ ಆಗಲ್ವಾ, ಇದು ಎತ್ಕೊಂಡ್ರೆ ಅಲ್ಲಿಂದ ವಾಪಸ್ ಮನೆಗೆ ಬರೋಕ್ಕಾಗುತ್ತಾ, ದೂರ ಆಗುತ್ತಾ, ಚಾರ್ಜಿಂಗ್ ಏನಾಗುತ್ತೆ, ಅದಾಗುತ್ತಾ ಇದಾಗುತ್ತಾ ಅಂತ ಅನಾಲಿಸ್ ಮಾಡಿ ಒಂಥರ ಸೈಂಟಿಸ್ಟ್ ಥರ ಯೋಚನೆ ಮಾಡಿ ಡಿಸಿಷನ್ ತಗೊಬೇಕು. ಆ ಥರ ಎಲೆಕ್ಟ್ರಿಕ್ ಗಾಡಿದು. ಅದೇ ಪೆಟ್ರೋಲ್ ಗಾಡಿದು ಹಂಗಲ್ಲ, ನೀನು ಎಷ್ಟೊತ್ತಾದ್ರೂ ಯಾವತ್ತೇ ಆದ್ರೂ ಹೆಂಗೆ ಆದ್ರೂ ಎತ್ಕೊಬೋದು. ಇವಾಗ ನೀವು ಅನ್ಕೊಬೋದು, ಅಂತೀರ ಕೆಲವರು, ತಿಗ ಮುಚ್ಕೊಂಡು ಪೆಟ್ರೋಲ್ ಗಾಡಿ ತಗೊಳ್ಳಲೇ ಅಂತ. ಹೌದು ಅಂತೀರ, ನನಗೆ ಗೊತ್ತು, ತಗೊಬೋದಿತ್ತು. ಬಟ್ ಏನು ಮಾಡೋಣ, ಅವಾಗ ಹಿಂಗೆ ಯಾರೋ ಅಂದರೆ ದುಡ್ಡು ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ತಗೊಂಡಿದ್ದೆವು. ದುಡ್ಡು ಸೇವ್ ಆಗೈತೆ ಇಲ್ಲ ಅಂತಲ್ಲ, ಬಟ್ ಅದ್ರ ಜೊತೆಗೆ ಟೈಮ್ ಅಷ್ಟೇ ಕನ್ಸ್ಯೂಮ್ ಆಗುತ್ತೆ ಅಷ್ಟೇ. ಅಂದರೆ ಸಿಕ್ಕಾಬಿಟ್ಟೆ ಕನ್ಸ್ಯೂಮ್ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಈಗ ಹೋಗೋಣ, ಈಗ ಗಾಡಿ ಚಾರ್ಜಿಂಗ್ ಹಾಕ್ಕೊಂಡು ಒಂಚೂರು ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಡ್ಯೂಟಿನ ಮತ್ತೆ ಶುರು ಮಾಡಬೇಕಾಗುತ್ತೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇನ್ನೊಂದೇನೆಂದರೆ ಈ ಟೈಮಲ್ಲಿ ಅಂತೂ ಸಿಕ್ಕಾಪಟ್ಟೆ ಚಾರ್ಜಿಂಗ್ಗಳಿಗೆ ವೆಯ್ಟಿಂಗ್ ಇರ್ತದೆ ಗಾಡಿಗಳು, ಅದೊಂದು ತಲೆನೋವು. ನಾನು ಯಾಕಂದರೆ ಇನ್ನೊಂಚೂರು ಬೇಗ ಹೋಗಬೇಕಾಗಿತ್ತು. ನಾನು ಅಲ್ಲಿ ಫ್ರೀಡಮ್ ಪಾರ್ಕ್ ಹತ್ರ ಇರುತ್ತೆ ಅಂತ ಹೋದೆ, ಅಲ್ಲಿ ಇಲ್ಲ. ಆ್ಯಂಡ್ ಸುಮಾರು ಜನ ಕೇಳ್ತೀರಾ, ಅಂದರೆ ಓಲಾ ಗಾಡಿದು ಎಲ್ಲೆಲ್ಲಿ ಚಾರ್ಜಿಂಗ್ಸ್ ಇದೆ ಏನು ಬ್ರೋ ಒಂಚೂರು ಹೇಳಿ ಅಂತ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಬೋಲ್ಟ್ ಅರ್ತ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾನೆ, ಎಲ್ಲೆಲ್ಲಿ ಐತೆ, ಎಲ್ಲೆಲ್ಲಿ ಆ್ಯಕ್ಟಿವ್ ಐತೆ, ಎಲ್ಲೆಲ್ಲಿ ಇಲ್ಲ ಏನು ಅಂತ. ಯಾಕಂದರೆ ಈಗ ನಾನು ಹೇಳೋಕ್ಕಾಗಲ್ಲ. ಈಗ ನೋಡಿ, ನಾನು ಫ್ರೀಡಮ್ ಪಾರ್ಕ್ ಹತ್ರ ಇದೆ ಅಂತ ನಾನು ಹೇಳ್ತೀನಿ, ಅಲ್ಲಿಗೆ ಹೋಗ್ತೀರಾ, ಅಲ್ಲಿ ಈ ಥರ ಕ್ಲೋಸ್ ಮಾಡಿಬಿಟ್ರೆ ನನ್ನ ಬಾಯಿಗೆ ಬಂದಂಗೆ ಬೈಕಂತೀರ. ಸೊ ಯಾಕೆ ಅದು ರಿಸ್ಕು? ಸೊ ಅದ್ರ ಬದಲು ಬೋಲ್ಟ್ ಅರ್ತ್ ಅಂತಂದಿದೆ, ಅದನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಿಂದ ನಾವು ಯೂಸ್ ಮಾಡ್ತಾ ಇರೋದು. ಸೊ ಅದರಲ್ಲಿ ದುಡ್ಡು ಪೇ ಮಾಡಬೇಕಪ್ಪ, ಈಗಲೇ ಹೇಳ್ತಾ ಇದ್ದೀನಿ, ಓಕೆನಾ? ಸೊ ಬನ್ನಿ, ಚಾರ್ಜಿಂಗ್ ಹಾಕೊಂಡು ಸಿಗ್ತೀನಿ ನಿಮ್ಗೆ.